ಎಲ್ರಿಗೂ ನಮಸ್ತೆ. ಇಂದು ನಾವು ಏನು ಮೌನ ಪ್ರತಿಭಟನೆಗೆ ಎಲ್ಲರೂ ಸೇರಿದ್ದೀವಿ. ಇದು ಏನು ಉದ್ದೇಶ ಅಂದರೆ, ಯಾವುದೇ ಸ್ವಾಮೀಜಿಗಳ ಬಗ್ಗೆ ಯಾರೂ ಕೂಡ ನಾಗರಿಕರು ಒಂದು ಪಬ್ಲಿಕ್ ಪ್ಲ್ಯಾಟ್ಫಾರ್ಮಲ್ಲಿ ಅವ್ರ ಬಗ್ಗೆ ಮಾತಾಡಕೂಡ್ದು ಅನ್ನೋದು ಒಂದು ಉದ್ದೇಶ. ಇದರಲ್ಲಿ ಸುಮಾರು ಮೈಸೂರು ನಾಗರಿಕರು ಸುಮಾರು ಒಂದು 200-300 ಜನ ಬಂದು ಸೇರಿದ್ದಾರೆ. ಇವತ್ತಿನ ದಿವಸ ನಾವು ಯಾರೂ ಒಬ್ಬರು ಸಾಮಾನ್ಯ ಮನುಷ್ಯರು ಅಂತ ದೊಡ್ಡ ಸ್ವಾಮೀಜಿಗಳ ಬಗ್ಗೆ ಮಾತಾಡೋಕ್ಕೆ ನಾವು ಯಾರೂ ಕ್ವಾಲಿಫೈ ಆಗಿಲ್ಲ. ಆಮೇಲೆ ಇವತ್ತು ಇಡೀ ಸರ್ಕಾರಗಳೇ ನಾಚುವಂಥ ಕೆಲಸಗಳು ಒಂದು ಮಠಗಳ ವತಿಯಿಂದ ಆಗ್ತಿದೆ. ಅದು ಎಜುಕೇಶನ್ ಆಗಿರ್ಬೋದು, ಅವರ ಹೆಲ್ತ್ ಆಗಿರ್ಬೋದು, ಅವರ ಅಕ್ಷರ ಅಭ್ಯಾಸ ಆಗಿರ್ಬೋದು, ಮತ್ತೆ ಬಡವರಿಗೆ ಊಟ ಒದಗಿಸೋ ಕೆಲಸ ಆಗಿರ್ಬೋದು, ಒಂದು ಸರ್ಕಾರಗಳಿಗೇನೆ ಒಂದು ಇದಾಗಿ ಮಾಡೋ ಕೆಲಸಗಳಾಗ್ತಿದೆ ಒಂದು ಮಠಗಳ ಬಗ್ಗೆ. ಆದರೆ ಅವರು ವೈಯಕ್ತಿಕವಾಗಿ ಅವ್ರದ್ದು ಏನೇ ಅಭಿಪ್ರಾಯಗಳಿದ್ರು ಸ್ವಾಮೀಜಿ ಜೊತೆ ಹೋಗಿ ಚರ್ಚಿಸಿ ಮಾತಾಡ್ಬೋದು. ಅದ್ ಬಿಟ್ಟು ಒಂದು ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ಮಾತಾಡೋದನ್ನ ನಾವು ಖಂಡಿಸ್ತೀವಿ. ಅದಲ್ಲದೆ ಇವತ್ತಿನ ದಿವಸ ನಾವು ಭಾರತ ಇಷ್ಟು ಚೆನ್ನಾಗಿರೋಕ್ಕೆ ಕಾರಣನೇ ನಮ್ಮ ಗುರುಗಳೇ. ಎಲ್ಲ ಧರ್ಮದ ಗುರುಗಳಿಂದಾನೇ ಇದು ಸಾಧ್ಯ ಆಗಿರೋಕ್ಕೆ ಸಾಧ್ಯ. ಸೊ ನಮ್ಮ ಕಳಕಳಿಯ ಮನವಿ ಏನಂದ್ರೆ, ನಾವು ಯಾರ ಬಗ್ಗೆನೂ ಮಾತಾಡಕ್ ಇಷ್ಟಪಡಲ್ಲ. ಅಟ್ ದ ಸೇಮ್ ಟೈಮ್ ಬೇರೆಯವರು ನಮ್ಮ ಗುರುಗಳ ಬಗ್ಗೆ, ಯಾವುದೇ ಧರ್ಮದ ಗುರುಗಳಾಗಿರ್ಬೋದು, ಅವ್ರ ಬಗ್ಗೆ ಮಾತಾಡಿದ್ರೆ ನಾವು ಅದನ್ನ ಸಹಿಸಲ್ಲ. 100% ಖಂಡಿಸ್ತೀವಿ. ಇದೇ ತರ ಕಂಟಿನ್ಯೂ ಆದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ತೀವಿ ಅನ್ನೋದಕ್ಕೆ ಹೇಳಕ್ಕೆ ಇಷ್ಟಪಡ್ತೀವಿ. ನಾವು ಕಾನೂನು ಅದು ಆಗ್ಬೇಕಾ ಬೇಡವಾ ಅನ್ನೋದು ನಾವ್ ಹೇಳೋಷ್ಟು ದೊಡ್ಡವರಲ್ಲ, ಇಲ್ಲ ಒತ್ತಾಯ ಮಾಡಲ್ಲ. ಬಟ್ ಅವರ ಪರ್ಸನಲ್ ಕ್ಯಾರೆಕ್ಟರ್ ಚೇಂಜ್ ಆಗ್ಲಿ ಅಂತ ನಾವು ಕೋರ್ಕೋತೀವಿ. ಬಿಕಾಸ್ ಕಾನೂನು ಪನಿಷ್ಮೆಂಟ್ ಕೊಡೋದು ಅದೆಲ್ಲ ಇದೆ. ಬಟ್ ಆದ್ರೂ ಒಬ್ರು ಅವರ ವೈಯಕ್ತಿಕವಾಗಿ ನಮ್ಮ ಹಿಂದೂ ಧರ್ಮದವರು ಹಿಂದೂಗಳೇ ಮಾತಾಡಬಾರ್ದು ಅನ್ನೋದಕ್ಕೆ ನಾನು ಹೇಳಕ್ ಇಷ್ಟಪಡ್ತೀನಿ. ಪಲ್ಸ್ ಎಂಬ ಶೀರ್ಷಿಕೆಯಡಿ ನಿಖಿಲೇಶ್ ಅವರ ನೇತೃತ್ವದಲ್ಲಿ ಒಂದು ಮೌನ ಪ್ರತಿಭಟನೆ ನಡೀತಾ ಇದೆ. ಇವತ್ತು ಮಠಮಾನ್ಯಗಳು ಒಂದು ಸರ್ಕಾರಕ್ಕೆ ನಾಚಿಕೆ ಆಗೋ ರೀತಿನಲ್ಲಿ, ಅಂದ್ರೆ ಸರ್ಕಾರಕ್ಕೆ ಮಾದರಿ ಆಗೋ ರೀತಿನಲ್ಲಿ ಅವಯವದ ವ್ಯಾಪ್ತಿನಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದೆ. ವಿಶೇಷವಾಗಿ ಈ ಭಾಗದಲ್ಲಿ ಆದಿಚುಂಚನಗಿರಿ ಮಠ, ಸುತ್ತೂರು ಮಠ, ಸಿದ್ಧಗಂಗೆ ಮಠ, ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಅದರದೇ ಆದಂತ ಕೊಡುಗೆಗಳನ್ನ ಎಲ್ಲಾ ವರ್ಗದ ಜನರಿಗೆ ನೀಡ್ತಾ ಬಂದಿದೆ. ಉದಾಹರಣೆಗೆ ಆದಿಚುಂಚನಗಿರಿ ಮಠದಲ್ಲಿ 650ಕ್ಕೂ ಹೆಚ್ಚು ವಿದ್ಯಾಸಂಸ್ಥೆಗಳು, 16 ಆರೋಗ್ಯ ಕೇಂದ್ರಗಳು, 2 ಲಕ್ಷಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಪ್ರತಿ ವರ್ಷಕ್ಕೆ ಅಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ. ಪರಮಪೂಜ್ಯ ಗುರುಗಳನ್ನ ಇಂದಿನ ಭೈರವಕ್ಯ ಪರಮಪೂಜ್ಯ ಜಗದ್ಗುರುಗಳಾದಂತ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಈ ಪೀಠಕ್ಕೆ ತಂದು ಕೂರ್ಸಿದ್ರೆ ಈ ಮಠ ಇನ್ನೂ ಹೆಚ್ಚು ಭಕ್ತರಿಗೆ ಒಂದು ಸೇವೆಯನ್ನ ಮಾಡುವಂತ ಮತ್ತೆ ಸಮಾಜವಂತ ತಿದ್ದುವಂತ ಕೆಲಸ ಮಾಡ್ತಾರೆ ಅಂತ ಹೇಳಿ ಪರಮಪೂಜ್ಯ ಜಗದ್ಗುರು ನಿರ್ಮಲಾನಂದ ಶ್ರೀಗಳನ್ನ ನೇಮಕ ಮಾಡಿರೋರು ಬಾಲಗಂಗಾಧರನಾಥ ಮಹಾಸ್ವಾಮೀಜಿ. ಯಾವುದೇ ಜನಪ್ರತಿನಿಧಿಗಳಾಗ್ಲಿ, ಯಾವುದೇ ಪಕ್ಷದ ಮುಖಂಡರುಗಳಾಗ್ಲಿ, ಸಮಾಜದ ಮುಖಂಡರುಗಳಾಗ್ಲಿ ಸ್ವಾಮೀಜಿಯವ್ರ ಹತ್ರ ಮಾತಾಡ್ಲಿಕ್ಕೆ ಸರ್ವ ಸ್ವತಂತ್ರರಿರ್ತಾರೆ. ಅಂದ್ರೆ ಸ್ವಾಮೀಜಿಯವ್ರ ಬಳಿ ಕೂತ್ಕೊಂಡು ಈಗ ಆಗ್ಬೇಕು ಸ್ವಾಮೀಜಿ, ಯಾಕೆಂದ್ರೆ ಭಕ್ತರಿದ್ರೆ ಮಠವನ್ನ ಯಾರು ಕಟ್ಟಿ ಬೆಳೆಸ್ತಾರೆ ಅಂತಂದ್ರೆ ಭಕ್ತ ಸಮೂಹ. ಆ ಭಕ್ತ ಸಮೂಹದವ್ರು ಎಲ್ಲರೂ ಹೋಗಲ್ಲಿ ಅವ್ರ ಹತ್ರ ಚರ್ಚೆ ಮಾಡ್ಬೋದು. ಆದ್ರೆ ಈ ಚರ್ಚೆ ಯಾಕೆ ಉಟ್ಕೊಳ್ತು, ಅದಕ್ಕೆ ಕಾರಣ ಏನು, ಅದ್ರ ಹಿನ್ನೆಲೆ ಯಾರು, ಅದ್ರ ಹಿಂದೆ ಯಾರಿದ್ದಾರೆ, ಆ ಪಕ್ಷ ಇದೆಯಾ, ಇಲ್ಲ ಯಾವ ಕಾರಣದ ವ್ಯಕ್ತಿಗಳಿದ್ದಾರೆ, ಇಲ್ಲ ಆ ಸ್ವಾಮಿಗಳನ್ನೇ ಟೀಕೆ ಮಾಡುವಂತ ಒಂಥರ ಪೈಶ್ಚಾತ್ಯತ, ಅಂದ್ರೆ ಒಂದು ವಿಕೃತ ಮನಸ್ಥಿತಿ ಒಬ್ಬ ವ್ಯಕ್ತಿಗಿದ್ಯಾ ಅನ್ನುವಂಥದ್ದು ನಿಜಕ್ಕೂ ಕೂಡ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇದು ಯಾವತ್ತು ನಾವ್ ಯಾರ ಬಗ್ಗೆನಾದ್ರೆ ಒಂದು ಬೆರಳು ತೋರಿಸ್ಬೇಕಾದ್ರೆ ಇನ್ನು ಉಳಿದ 4 ಬೆರಳುಗಳು ನಮ್ಮನ್ನೇ ತೋರಿಸ್ತಾ ಇರುತ್ತೆ. ಹಂಗಾಗಿ ಇದಾಗಬಾರ್ದು. ಯಾಕೆಂದ್ರೆ ಸಮಾಜದಲ್ಲಿ ಒಳ್ಳೇದಾಗ್ಲಿ ಕೆಟ್ಟದ್ದಾಗ್ಲಿ ಒಂದು ಸರಿ ಚರ್ಚೆ ಶುರುವಾದ್ರೆ ಅದು ಸಮಾಜಗಳ ಮಧ್ಯೆ ಧರ್ಮಗುರುಗಳ ಬಗ್ಗೆ ಚರ್ಚೆ ಆಗ್ತದೆ. ಅದು ಸಮಾಜದಲ್ಲಿ ಇರ್ತಕ್ಕಂಥ ಭಕ್ತರು, ಮಠದ ಭಕ್ತರು ಮತ್ತೆ ಎಲ್ಲಾರ್ಗೂ ಅದು ಒಂಥರ ಮುಜುಗರ ತರುವಂತಾಗುತ್ತೆ. ಮುಂದಿನ ದಿನಗಳಲ್ಲಿ ಈ ಭಾರತ ದೇಶ ಒಂಥರ ಎಲ್ಲಾ ಧರ್ಮದವ್ರನ್ನ ಒಟ್ಟಾಗಿ ತೆಗೆದುಕೊಂಡ ಪ್ರತಿ 20 ಕಿಲೋಮೀಟರ್ಗೆ ಒಂದು ಭಾಷೆ ಚೇಂಜ್ ಆಗುತ್ತೆ, ಧರ್ಮ ಚೇಂಜ್ ಆಗುತ್ತೆ, ಆಚಾರ ವಿಚಾರಗಳು ಚೇಂಜ್ ಆಗ್ತವೆ. ಇವತ್ತಿಗೂ ಭಾರತ ಮಾತೆ ಇವತ್ತೊಂದು ನಮ್ಮಲ್ಲಿ ಭಾತೃತ್ವ ಮತ್ತೆ ಎಲ್ಲರೂ ನಮ್ಮವರು ಅಂತ ನಾವು ಬಾಳ್ಲಿಕ್ಕೆ, ನಾವೆಲ್ಲ ಸಮೃದ್ಧಿ ಜೀವನ ನಡೆಸಲಿಕ್ಕೆ ಮಠಾಧೀಶರ ಅವರ ಸೇವೆ ಬಹಳ ದೊಡ್ಡದಾಗಿರುತ್ತೆ. ಇನ್ ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಯಾರು ಕೂಡ ಸ್ವಾಮೀಜಿಯವ್ರ ಬಗ್ಗೆ, ಎಲ್ಲಾ ಸಮಾಜದ ಸ್ವಾಮೀಜಿಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಎಚ್ಚರದಿಂದ ಮಾತಾಡ್ಬೇಕು ಅಂತ ಖಂಡಿತ.